ನಿಮ್ಮನ್ನೆಲ್ಲ ನಾನು ಈ ದೇಶಕ್ಕೆ ಯಾಕೆ ಕರ್ಕೊಂಬಂದಿದ್ದೀನಿ ಗೊತ್ತಾ? ನೀವೆಲ್ಲ ಈ ದೇಶ ಚೆನ್ನಾಗಿ ನೋಡ್ಲಿ ಅಂತ. ನೋಡಿ, ಈ ದೇಶದ ಜನತೆಗೆ ಎಷ್ಟು ವಿಶಾಲವಾದ ಮನೋಭಾವ ಇದೆ. ತಮ್ಮ ಮನೆಗಳಿಗಿಂತ ಎಷ್ಟು ಸುಂದರವಾಗಿ ದೇಶ ಕಟ್ಟಿದ್ದಾರೆ. ಆದ್ರೆ ನೀವುಗಳು ನಿಮ್ಮ ಮನೆ ಸುಂದರವಾಗಿ ಕಟ್ಟಕ್ಕೋಸ್ಕರ ನಮ್ಮ ದೇಶನ ಕಬ್ಬಿಸಿಟ್ಟಿದ್ದೀರಾ, ಹಾಳು ಮಾಡಿಟ್ಟಿದ್ದೀರಾ. ನೀನೊಬ್ಬ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸರ್. ಎಷ್ಟೋ ಜನ ಯುವಕರು ಹಗಲು ರಾತ್ರಿ ನಿದ್ದೆ ಕೆಟ್ಟು ಕಷ್ಟಪಟ್ಟು ಓದಿ ಡಿಗ್ರಿ ತಗೊಂಡು ನಿನ್ನ ಆಫೀಸರ್ ಕೆಲಸಕ್ಕೋಸ್ಕರ ರಿಜಿಸ್ಟರ್ ಮಾಡ್ತಾರೆ. ಆದ್ರೆ ನೀನು ಅಂತವ್ರಿಗೆ ಕೆಲಸ ಕೊಡದೆ ಯಾವ ಲಂಚ ಕೊಡ್ತಾನೋ ಅಂತ ಅಯೋಗ್ಯರಿಗೆ ಕೆಲಸ ಕೊಡ್ತೀಯಾ. ಅವ್ರು ಎಂಜಲ್ ತಿನ್ನೋ ಅಂತ ನಾಯಿ ನೀನು. MLA, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ದೇಶ ಸುಭಿಕ್ಷವಾದ್ರೆ, ಜ್ಞಾನಿಗಳು ಜಾಸ್ತಿ ಆದ್ರೆ ನಿಮ್ಮಂತವ್ರು ಉಳಿಗಾಲ ಇಲ್ಲ ಅಂತ. ಅದಕ್ಕೆ ಇಡೀ ದೇಶನೇ ಕೊಳಚೆ ಎಪ್ಸಿ, ಗಲೀಜ್ ಎಪ್ಸಿ ಆ ಕೊಳಚೆ ತಿಳ್ಕೊಂಡ್ ಬದುಕ್ತಿರೋ ಅಂತ ಹಂದಿ ನೀನು. ಗೌರ್ಮೆಂಟ್ ಇಂದ ಅಫಿಷಿಯಲಿ ಅಪಾಯಿಂಟ್ ಆಗಿರೋ ಲೈಸೆನ್ಸ್ಡ್ ಗೂಂಡಾ, ದರೋಡೆಕೋರರು, ಕಳ್ಳಕೋಕರು, ತಲೆ ಹಿಡಕರು ನೀವೇ. ನಿಮಗೆ ಕ್ರೈಮ್ ರೇಟ್ ಸೇರಿಸೋದು ಗೊತ್ತು, ಇಳಿಸೋದು ಗೊತ್ತು. ಈ ಕಾದಿ ಕಾಕ ಹೊಡ್ಕೊಂಡು ಆಫೀಸರ್ ಸಲಾಮ್ ಹೊಡ್ಕೊಂಡು ಅವ್ರು ತಿಂದು ಬಿಟ್ಟಿರೋದನ್ನ ನೆಕ್ಕೋ ಅಂತ ಕತ್ತೆ ಕಿರ್ಬಾ. ನಿಮ್ಮನ್ನ ಈ ದೇಶಕ್ಕೆ ಕರ್ಕೊಂಬಂದು ಯಾಕೆ ಸಾಯಿಸ್ತಿದೀನಿ ಗೊತ್ತಾ? ನನಗೆ ಚೆನ್ನಾಗಿ ಗೊತ್ತು ನೀವೆಲ್ಲ ರಕ್ತ ಬೀಜಾಸುರು ವಂಶದವರು ಅಂತ. ನಿಮ್ಮನ್ನ ಅಲ್ಲಿ ಸಾಯಿಸಿದ್ರೆ ನಿಮ್ಮ ರಕ್ತದ ಒಂದು ಹನಿ ಬಿದ್ರು ನಿಮ್ಮಂತ ಲಕ್ಷಾಂತರ ಜನ ಆ ದೇಶದಲ್ಲಿ ಉಟ್ಕೊಂತೀರಾ. ಅದಕ್ಕೋಸ್ಕರ ಇಲ್ಲಿ ತಂದು ಸಾಯಿಸ್ತಾ ಇದ್ದೀನಿ. ನಿಮ್ಮನ್ನ ಯಾವ ಕಾನೂನು ಏನೂ ಮಾಡೋದಕ್ಕಾಗಲ್ಲ. ನಿಮಗಿರೋದು ಒಂದೇ ದಾರಿ, ದಂಡಂ ದಶಗುಣಂ. ಅಜ್ಜಿ 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 ಸುಮ್ಮನೆ ಇರಿ ಅಜ್ಜಿ. ಪಾಪ ರಾತ್ರಿ ತುಂಬಾ ಹೊತ್ತಾದ್ಮೇಲೆ ಬಂದಿದ್ದಾನೆ. ಸ್ವಲ್ಪ ನಿದ್ರೆ ಮಾಡ್ಕೊಳ್ಳಿ ಬಿಡಿ ಅಜ್ಜಿ. ಹೊತ್ತಾದ್ಮೇಲೆ ಬರೋದ್ಯಾಕೆ, ಹೊತ್ತುಟ್ಟಿದ್ಮೇಲೆ ಮಲ್ಗೋದ್ಯಾಕೆ? ಎಷ್ಟು ಸಲನೋ ನಿನ್ಗೆ ಹೇಳೋದು. ಹೀಗೆಲ್ಲ ನೀನ್ ಎಲ್ಲಿ ಕೇಳ್ತೀಯ? ತಿನ್ಬಿಟ್ಟು ಜೀವನ ಮಾಡ್ಬೇಕಾಗಿದೆ. ನಿದ್ದೆ ಬರಲ್ಲ ನಿನ್ಗೆ, ನನ್ ಕಡೆ ಹೊಟ್ಟೆವ್ರಿ ನಿನ್ಗೆ. ತಾತ ಸಂತೋಷವಾಗಿ ಇದೇ ತರ ಆರಾಮ ಮಲಗ್ತಿದ್ದ, ಅವನು ಮೇಲೆ ಕಳಿಸ್ಬಿಟ್ಟೆ ನೀನು. ನಿನ್ನ ಅಮ್ಮ ನನ್ನೇ ಹೊಡಿಯಕ್ ಬರ್ತಾ ಇದ್ದಾನೆ. ಯಾರನ್ನ ಕಾಪಾಡ್ರಪ್ಪ, ಅಯ್ಯೋ ಕಾಪಾಡ್ರಪ್ಪ, ಕಾಪಾಡಿ, ಅಯ್ಯೋ ಕಾಪಾಡ್ರಪ್ಪ. ಹೊಡಿ, ಹೊಡ್ಕೊಂಡು ಜಾಳಾಗು. ನೋಡೋಣ ನನ್ನ ಸ್ಟಿಕಲ್ ನನಗೆ ಹೊಡಿತಾಳೆ ನೀನ್ ಅಜ್ಜಿ. ಏನಜ್ಜಿ ಇದು? ಚಿಕ್ಕೋನಲ್ವಾ? ಇವನು ಚಿಕ್ಕವನ. ಗಂಡ ಹೆಂಡತಿ ಇಬ್ರು ಸೇರಿ ಮುದ್ದು ಮಾಡಿ ಇವನು ಸೋಂಬೇರಿ ಗಿಂಬೇರಿ ಕೈ ನೋಡಿ ರಪ್ಪಿದೆ. ಸುಮ್ನೆ ಇರಪ್ಪ. ಒಂದ್ ಹೇಳ, ಮಧ್ಯಾಹ್ನದವರೆಗೂ ಮಲಗೋದ್ರಿಂದ ದೇಶಕ್ಕೂ ಅನುಕೂಲ, ಮನೆಗೂ ಅನುಕೂಲ ಗೊತ್ತಾ? ನಮ್ಮಂತ ಯುವಕರು ಕೆಲಸ ಸಿಕ್ಕಿಲ್ಲ ಅಂತ ಫ್ರಸ್ಟ್ರೇಟ್ ಆಗಿ ನಿಜವಾದ AK-47 ಇಟ್ಕೊಂಡು ಶ್ರೀಮಂತರುಗಳನ್ನ ಸಾಯಿಸಿ ಟ್ರೈನ್ಗಳಿಗೆಲ್ಲ ಬಾಂಬ್ ಬಿಟ್ರೆ ಏನಾಗುತ್ತೆ ಗೊತ್ತಾ? ಕರ್ನಾಟಕ ಕಾಶ್ಮೀರ ಆಗ್ಬಿಡುತ್ತೆ. ನಾವ್ ಆತರ ಕನಸು ಕಾಣ್ಕೊಂಡು ಪ್ರಶಾಂತವಾಗಿರೋದ್ರಿಂದಾನೇ ಕರ್ನಾಟಕ ಪ್ರಶಾಂತವಾಗಿದೆ. ಅದರಿಂದ ಈ ಮನೆಗೆ ಏನ್ ಪ್ರಯೋಜನ? ಓಲ್ಡ್ ವುಮೆನ್ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ. ನಾ ದಿನ ಬೆಳಿಗ್ಗೆ ಲೇಟ್ ಆಗೋದ್ರಿಂದ ಕಾಫಿ ಉಳಿತಾ, ಟಿಫಿನ್ ಉಳಿತಾ, ಅದೇ ರಾತ್ರಿ ಲೇಟ್ ಆಗಿ ಮನೆಗೆ ಬರೋದ್ರಿಂದ ರಾತ್ರಿ ಊಟ ಉಳಿತಾ. ಇದೆಲ್ಲ ಲಾಭ ತಾನೇ ಮನೆಗೆ? ಏನಣ್ಣ ಕೊಟ್ರೆ ನೋಡ. ಇನ್ನೂ ನಾನು ಹೇಳಿದೆ, ಸ್ವಲ್ಪ ಅರ್ಥ ಮಾಡ್ಕೋ. ಇವ್ರು ಯಾರು? ನಮ್ ದೊಡ್ಡಣ್ಣ, ಇಡೀ ಮನೆ ಜವಾಬ್ದಾರಿ ಹೊತ್ಕೊಂಡ್ರು ಅಂತ ಅಣ್ಣ. ಸರ್ಕಾರಿ ನೌಕರ. ಬಡ್ಜೆಟ್ ಪ್ರಾಬ್ಲಮ್ಗಳಿರುತ್ತೆ, ಮನೆ ಎಲ್ಲ ನೋಡ್ಕೊಬೇಕು. ಹೊರಗೂ ಟೆನ್ಷನ್, ಒಳಗೂ ಟೆನ್ಷನ್. ಈ ಮನುಷ್ಯ ಬೆಳಿಗ್ಗೆ ಬೇಗ ಹೇಳ್ಬೇಕು, ಓಕೆನಾ? ಬಾಯ್ಲಿ. ನಮ್ಮ ಅಣ್ಣನ ಏಕಮಾತ್ರ ಪತ್ನಿ ಏನು ಮಹಾಲಕ್ಷ್ಮಿ ಇದ್ದಂಗೆ, ಫೈನಾನ್ಸ್ ಮಿನಿಸ್ಟರ್. ಬೆಳಿಗ್ಗೆ ಕಸ ಗುಡಿಸ್ಬೇಕು, ಮನೆ ಸಾರಿಸ್ಬೇಕು, ಬಟ್ಟೆ ಒಗಿಬೇಕು, ಅಡಿಗೆ ಮಾಡ್ಬೇಕು, ನಿನ್ ನೋಡ್ಕೊಬೇಕು, ನನ್ ನೋಡ್ಕೊಬೇಕು, ಮಕ್ಳು ನೋಡ್ಕೊಬೇಕು, ಎಷ್ಟೊಂದು ಕೆಲ್ಸಗಳು. ಇವ್ರು ಬೆಳಿಗ್ಗೆ ಹೇಳೋದ್ರಲ್ಲಿ ಅರ್ಥ ಇದೆ. ನನ್ನ ಎರಡನೇ ಅಣ್ಣ ಎಜುಕೇಶನ್ ಮಿನಿಸ್ಟರ್ ಇದ್ದಂಗೆ. ನೋಡೋ, ಇವ್ನು IAS ಎಕ್ಸಾಮ್ ಮುಗಿಸೋವರೆಗೂ ಓದ್ತಾನೆ ಇರ್ಬೇಕು. ಬೆಳಿಗ್ಗೆ ಓದ್ತಾ ಇರ್ಬೇಕು, ರಾತ್ರಿ ಎಲ್ಲ ಓದ್ತಾನೆ ಇರ್ಬೇಕು. ಪುಸ್ತಕದಳು ಇವ್ನು ಹೇಳೋದ್ರಲ್ಲಿ ಅರ್ಥ ಇದೆ. ನೋಡಿಲ್ಲಿ ಮಕ್ಕಳು ನೋಡು, ನಮ್ಮ ಅಣ್ಣನ ಮುದ್ದು ಮಗ, ಮುದ್ದು ಮಗಳು. ಅಂದ್ರೆ ಆರ್ತಿಗೋ ಮಗಳು, ಕೀರ್ತಿಗೋ ಮಗ. ಪಾಪ ದಿನ ಸ್ಕೂಲ್ಗೆ ಹೊರೆ ಪುಸ್ತಕ ಎತ್ಕೊಂಡು ಹೋಗ್ತಾರೆ, ಕಷ್ಟ ಪಡ್ತಾರೆ, ಹೋಮ್ ವರ್ಕ್ ಮಾಡ್ತಾರೆ, ಸಾಯಂಕಾಲ ಆಟ ಟಯರ್ಡ್ ಆಗಿರ್ತಾರೆ. ಇವ್ರು ಹೇಳೋದ್ರಲ್ಲಿ ಅರ್ಥ ಇದೆ. ಇನ್ನು ಈ ಮನೇಲಿರೋದು ಎರಡೇ ಎರಡು ವೇಸ್ಟ್ ಬಾಡಿಗಳು. ಒಂದು ನಾನು. ಸರಿಯಾಗಿ ಹೇಳ್ದೆ. ಇನ್ನೊಂದು ಯಾರು ಗೊತ್ತಾ? ಯಾರು? ಏನ್ ಆ ಕಡೆ ಈ ಕಡೆ ನೋಡ್ತೀಯಾ? ನೀನೇ ಓಲ್ಡ್ ವುಮೆನ್. ಕೋಪ ಮಾಡ್ಕೊಳ್ಳೋದಲ್ಲ, ಇರೋದು ಇದ್ದಂಗೆ ಹೇಳ್ರಿ ಎದ್ ಬಂದು ಎಮ್ಮೆಲ್ ಹೋದ್ರಂತೆ, ಹಂಗಾಯ್ತು. ಅದಕ್ಕೆ ನೀನು ದಿನ ಬೆಳಿಗ್ಗೆ ನಿಧಾನಕ್ಕೆ ಎದ್ದೇಳು. ಎದ್ಕೂಳೆ ಟಿಫಿನ್ ಗಿಫಿನ್ ಮಾಡಕ್ ಹೋಗ್ಬೇಡ. ದೇವಸ್ಥಾನಕ್ಕೆ ಹೋದ್ರೆ ಪ್ರಸಾದ ಸಿಗುತ್ತೆ, ಚೆನ್ನಾಗಿ ತಿನ್ಕೊಂಬಾ. ರಾತ್ರಿ ನಿಧಾನಕ್ಕೆ ಬಾ, ಯಾವ್ದಾರ ಭಜನೆ ಗಿಜನೆ ಕೇಳ್ಕೊಂಡು. ರಾತ್ರಿ ಊಟ ಉಳಿತದೆ. ನಾವಿಬ್ರು ಮಾಡೋ ಅಳಿಲ್ ಸೇವೆ ಮನೆಗೆ ಇಷ್ಟೇ, ಅರ್ಥ ಆಯ್ತಾ? ಈಗ ನಾನು ನನ್ನ ಸೇವೆ ಮಾಡ್ತೀನಿ, ನೀನ್ ನಿನ್ ಸೇವೆ ಮಾಡು. ಡೋಂಟ್ ಡಿಸ್ಟರ್ಬ್ ಮೀ. ಬಾಯ್. ನೀನು ನಿನ್ ಸೇವೆ ಮಾಡು, ನಾನು ನನ್ನ ಸೇವೆ ಮಾಡ್ತೀನಿ. ವಿಜಿ, ಸ್ನಾನಕ್ಕೆ ಬಿಸಿನೀರು ಇಟ್ಟಿದ್ದೀನಿ, ಬೇಗ ಬಾಪ. Yes, I am here. Coming. Hey, ಏನ್ ಒಳ್ಳೆ ಟ್ರಾಫಿಕ್ ಪೊಲೀಸ್ ತರ ಅಡ್ಡ ಆಗ್ತಿದ್ಯಾ? ಏನ್ ಸಮಾಚಾರ? ನಿನಗೆ ಎಷ್ಟು ಕೊಬ್ಬು? ಯು ಮೀನ್ ಕೊಲೆಸ್ಟ್ರಾಲ್? ನೋ ಚಾನ್ಸ್ ಅಜ್ಜಿ. ಚೆನ್ನಾಗಿ ತಿಂದು ಎಕ್ಸರ್ಸೈಸ್ ಮಾಡಿ ಬೆಳೆಸಿರೋ ಅಂತ
ಸ್ಟೀಲ್ ಬಾಡಿ ಇದು. ಇದಕ್ಕೇನು ಕಮ್ಮಿ ಇಲ್ಲ. 2 ಕತ್ತೆ ವಯಸ್ಸಾಗಿದೆ, ನಿನಗೆ ಸ್ನಾನಕ್ಕೆ ನೀರ್ ತೋಡ್ಕೊಡೋರೊಬ್ರು, ಬೆನ್ನು ತಿಕ್ಕವ್ರೊಬ್ರ. ಒಂದ್ ಮಾತ್ ನಿಜ ಹೇಳ. ಏನ್ ಹೇಳು? ಆಕ್ಚುಲಿ ಈ ಕೆಲ್ಸನ ಮಾಡ್ಬೇಕ ನೀನು. ಏನೋ ಪಾಪ ಅದ್ಕೆ ಮಾಡ್ತೀಯಾರೆ. ತಾತನ್ ಸೇವೆ ಮಾಡ್ದೆ ಗೊಟ್ಟಕ್ಕಂತ ಅವ್ರನ್ನ ಮೇಲ್ ಕಳಿಸ್ಬಿಟ್ಟೆ. ಅಟ್ಲೀಸ್ಟ್ ಅವ್ರ ಜೆರಾಕ್ಸ್ ಕಾಪಿ ತರ ನನ್ ಸೇವೆನಾರ ನೀನ್ ಮಾಡಿದ್ರೆ ಆ ದೇವ್ರ ಸಂತೋಷ ಪಟ್ಟು ನಿನಗೆ ಆಶೀರ್ವಾದ ಮಾಡಿ ಆ ಸ್ವರ್ಗದಲ್ಲಿ ಒಂದು ರೂಮ್ ಕೊಡ್ತಾನೆ, ಗೊತ್ತಾ? ಅದು AC ರೂಮ್. ನಿಜಾನಾ? ಎಸ್ ಮೈ ಡಿಯರ್ ಓಲ್ಡ್ ಲೇಡಿ, ನನ್ ಬೆಂತಿಕ್ಕು ಬಾ. ಬೇಡ, ನನ್ನೇನು ಮಾಡ್ಬೇಡ, ಬೇಡ. ಸತ್ತೋದ ನನ್ನ ಮಗ. ಏನ್ಲೇ ತಮ್ಮ ಇದು? ಸಾಲಿ ಹುಡುಗರು ಅರ್ಬಿ ಮೇಲೆ ಮಸಿ ಚೆಲ್ಕೊಂಡಂಗ ಮುಖದ ಮೇಲೆಲ್ಲ ರಕ್ತ ಚೆಲ್ಕೊಂಡ್ಬಿಟ್ಟಿಯಲ್ಲೋ. ನೀ ಹೆಂಗದಿಯಪ್ಪ ಅಂದ್ರ ಈ ಸಾಲಿ ಹುಡುಗರ್ಕಿಂತ ಸ್ವಲ್ಪ ಜಾಸ್ತಿ, ಕಾಲೇಜ್ ಹುಡುಗರ್ಕಿಂತ ಸ್ವಲ್ಪ ಕಮ್ಮಿ ಅದಿ ನೋಡು. ಅಣ್ಣ ಅವನ ಅದಕ್ಕೆ ಯಾಕೆ ತಲೆ ಕೆಟ್ಕೊಂಡಿ ಬಿಡು. ಅಣ್ಣ ಬಾಪ DCP ಸಾಹೇಬ, ಈ ಬೆಲ್ಲಿರೋ ಜಾಗ ನೋಡಕ್ಕ, ಮಾಂಸಿರೋ ಜಾಗ ನಾಯಿಗೆ ಗೊತ್ತಾದಂಗ ಈ ಗುನ್ನೆ ನಡೆಯೋ ಜಾಗ ನಿಮ್ಗೆ ಮೊದ್ಲೇ ಹೆಂಗ್ ಗೊತ್ತಾಕವ ಅಂತೀನಿ. ಕ್ರೈಮ್ ನಡೆಯೋದು, ಕ್ರಿಮಿನಲ್ಸ್ ಇರೋದು, ಈ 2 ಜಾಗಗಳ ಪತ್ತೆ ಕಾಕಿ ಬಟ್ಟೆಯವ್ರಿಗೆ ಬಹಳ ಮೊದಲಿನಿಂದಾನೇ ಗೊತ್ತಾಗಿರುತ್ತೆ ಪಾಟೀಲ್ರೆ. 100ಕ್ಕೆ 100 ಸತ್ಯವಾದ ಮಾತನ್ನೇ ಹೇಳಿದ್ರಿ. ಪ್ರಪಂಚದಲ್ಲಿರೋ ಎಲ್ಲಾ ಪೊಲೀಸ್ನವ್ರಿಗಿಂತ ನಮ್ಮ ದೇಶದ ಪೊಲೀಸ್ನವರು ತುಂಬಾ ಬುದ್ಧಿವಂತರು. ಸತ್ತೋದ ಅಣ್ಣ. DCP ಸಾಹೇಬ್ರೆ, ನಿಮ್ಗೊಂದು ವಿಷಯ ಗೊತ್ತಾ? ಅಮೆರಿಕಾದಲ್ಲಿ ಒಂದು ಕೊಲೆ ಆದ್ರೆ 2 ಗಂಟೆ ನಂತರ ಗೊತ್ತಾಗುತ್ತೆ ಕೊಲೆಗಾರ ಯಾರು ಅಂತ. ಚೀನಾದಲ್ಲಿ 3 ಗಂಟೆ ನಂತರ ಗೊತ್ತಾಗುತ್ತೆ. ಆಫ್ರಿಕಾದಲ್ಲಿ 6 ಗಂಟೆ ನಂತರ ಗೊತ್ತಾಗುತ್ತೆ. ಅದೇ ನಮ್ಮ ದೇಶದಲ್ಲಿ ಯಾವಾಗ ಎಲ್ಲಿ ಹ್ಯಾಕ್ ಕೊಲೆ ಆಗುತ್ತೆ ಅಂತ 24 ಗಂಟೆ ಮುಂಚಿತವಾಗಿ ಗೊತ್ತಾಗಿರುತ್ತೆ ನಮ್ ಪೊಲೀಸ್ನವ್ರಿಗೆ. ಸಾಹೇಬ, ಈಕೆ ಲಕ್ಕಿ ಅಂತ. ನೀವು ಯೂನಿಯನ್ ಲೀಡರ್ ಕೊಲೆ ಮಾಡಕ್ ತಗೊಂಡಿರೋ ದುಡ್ಡಲ್ಲಿ 10% ಇಲ್ಲ ಇದು. ಸಾಹೇಬ, ನಾವ್ ಯಾವ್ಯಾವ ಕೆಲ್ಸಕ್ಕೆ ಎಷ್ಟು ತಗೊಂತೀವಿ, ಏನ್ ಮಾಡ್ತೀವಿ ಅನ್ನೋದು ನಿಂಗ್ ಬೇಕಾಗಿಲ್ಲ. ಅವ್ನ್ ಕೊಲೆ ಮಾಡ್ಬೇಕಾಗಿತ್ತು, ಮಾಡಾಯ್ತು. ಹೋಗೋಗೋ, ಕೊಲೆಗಾರ ನೋಡ್ಕೋ. ವಿವೇಕ್, ನೀನೇನ್ ಹೇಳ್ತಾ ಇರೋದು? ಹೌದಜ್ಜಿ, ಮನೆ ಮಾರದೆ ಬೇರೆ ದಾರಿನೇ ಇಲ್ಲ. ನಮ್ಗಿರೋ ಸಾಲಕ್ಕೆ ಮನೆ ಅಲ್ಲ, ಇಡೀ ಬೀದಿನೇ ಮಾರಿದ್ರು. ನೀನ್ ಬಾಯಿ ಮುಚ್ಕೊಂಡು ಸುಮ್ನೆ ಇರೋ. ನಿಮ್ ತಾತ ಬೆವ್ರು ಸುರಿಸಿ ಕಟ್ಸಿರೋ ಮನೆ ಇದು. ನನ್ನ ಕೊನೆ ಹೊಸರು ಇರೋವರೆಗೂ ಅದು ಸಾಧ್ಯವಿಲ್ಲ. ಹಾಗೊಂದು ವೇಳೆ ಮಾರೋದಾದ್ರೆ ನಾನು ಸತ್ತ ಮೇಲೆ. ಅಣ್ಣ, ಒಳ್ಳೆ ಅಡಿ ಅಣ್ಣ. ಇರ್ತೀಯಾ ಅಜ್ಜಿ? ಯಾಕಷ್ಟು ದೊಡ್ಡ ಮಾತಾಡ್ತೀಯಾ? ಈ ಮನೆ ಮಾರಲ್ಲ, ಆಯ್ತಾ? ಅಣ್ಣ, ಇಷ್ಟೆಲ್ಲ ತೊಂದರೆ ಯಾಕೆ? ನಾನೇ ಓದ್ ನಿಲ್ಸಿದ್ರೆ. ಏನ್ ಬ್ರದರ್, ಏನ್ ಹೇಳ್ತಿದ್ಯಾ ನೀನು? ನಿನಗ್ ವಿದ್ಯಾಧರ ಅಂತ ಯಾಕೆ ಗೊತ್ತಾ ಹೆಸರಿಟ್ಟಿರೋದು? ನೀ ಚೆನ್ನಾಗಿ ಓದಿ ವಿದ್ಯಾವಂತಾಗಿ ಈ ಮನೆ ಬೆಳಗ್ಲಿ ಅಂತ. ನೀನೇ ಹೇಗೆ ಹೇಳ್ಬಿಟ್ರೆ ಹಾಗೆ? ನೋಡು, ವಿದ್ಯೆ ಅನ್ನೋದು ಎಲ್ರಿಗೂ ಒಲಿಯಲ್ಲ. ನಾನು 3 ಸತಿ ಡುಮ್ಕಿ ಹೊಡ್ದೀನಿ, ಗೊತ್ತಾ ನಿನಗೆ? ಅದೋಕೆ ನೀನೇನೋ IAS IPS ಅಂತಿದ್ಯಲ್ಲ, ಅದೆಲ್ಲ ಓದೋದಕ್ಕೆ ಏನ್ ಖರ್ಚಾಗ್ಬಿಡ್ಬೋದು? ಬುಕ್ಸ್, ಟ್ಯೂಷನ್ ಫೀಸ್, ಎಕ್ಸಾಮ್ ಫೀಸ್, ಹಾಸ್ಟೆಲ್ ಫೀಸ್ ಎಲ್ಲ ಸೇರಿ 2 ಲಕ್ಷ ಆಗುತ್ತೆ. 2 ಲಕ್ಷ? 2 ಲಕ್ಷ ಏನ್ ಮಹಾ ಅಣ್ಣ, ಅದೆಲ್ಲ ಅಡ್ಜಸ್ಟ್ ಮಾಡ್ಬಿಡ್ತಾರೆ. ಹೌದೌದು, ಅದು ಅವನ್ ಅಡ್ಜಸ್ಟ್ ಮಾಡಿದ್ರೆ ಈ ದಂಡಪಿಂಡ ಎಲ್ಲ ಅಡ್ಜಸ್ಟ್ ಮಾಡುತ್ತೆ. ನೋಡೋಣ ಹೇಗೆ ಮಾತಾಡ್ತಿದ್ದೆ ಅದು. ಸುಮ್ಮನೆ ತಿಂಡಿ ತಿನ್ನೋ. ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಯಾಕೆ ತಿನ್ಲಿ? ನಂಗೆ ಬೇಡ. ವಿಜಯ್, ತಿಂಡಿ ತಿಂತೀಯ ಇಲ್ವಾ? ಹೋಗ್ಲಿ, ನೀನ್ ಹೇಳ್ದೆ ತಿಂತೀನಿ. ಅಜ್ಜಿ, ನೀನು ಸ್ವಲ್ಪ ಸುಮ್ಮನೆ ಇರೋ, ಒಂದು ತಿಂಡಿ ತಿನ್ಲಿ. ವಿದ್ಯಾಧರ, ಯಾವ ಕಾರಣಕ್ಕೂ ನೀನು ಓದ್ ನಿಲ್ಬಾರ್ದು. ದುಡ್ಡಿನ ವಿಷಯ ನಾನು ನೋಡ್ಕೋತೀನಿ. ಶ್ರದ್ಧೆಯಿಂದ ಓದು. ಬಂತಲ್ಲ ನಿನ್ನ ಕತ್ತೆ ಗ್ಯಾಂಗು. ಕೂಗೋ ಕತ್ತೆ ಮೇಯ್ಯೋ ಕತ್ತೆನ ಕೇಳಿಸ್ತಂತೆ. ತಿಂದಾಯ್ತಲ್ಲ, ಇನ್ನು ಹೊರಡಪ್ಪ. ಏನಂದೆ? ಹೊರಡು ಅಂದೆ. ಹೊರಡ್ತೀನಿ. ಪ್ಲೀಸ್ ಕೂಲ್ ಡೌನ್. ಸಾಯಂಕಾಲ ಬರೋಷ್ಟರಲ್ಲಿ ಚಿಕನ್ ಫ್ರೈ, ಮಟನ್ ಫ್ರೈ ಎಲ್ಲ ಮಾಡಿಡು, ಓಕೆ? ಆಹಾ, ಅಷ್ಟೇ ಸಾಕಾ? ಮೊನ್ನೆ ತರ ನಿಂಗೆ ಏಜು 65 ತುಂಬತಲ್ವಾ? ಒಂದ್ ಚಿಕನ್ 65 ಮಾಡಿಡು, ಟಿಪ್ಸ್ ಕೊಡ್ತೀನಿ. ಟಿಪ್ಸ್ ಕೊಡ್ತಾನಂತೆ? ಟಿಪ್ಸು? ಟಿಪ್ಪು ಸುಲ್ತಾನ ಎಲ್ಲ ಅವ್ರ ತಾತನ ಹಾಗೆ. ಅವರು ಹೀಗೆ ನನ್ನನ್ನ ಗೋಳುಕೊಂತಿದ್ರು. ತುಂಬಾ ಲೇಟ್ ಆಗೋಯ್ತು ಕಣಲು. ಪ್ರೋಗ್ರಾಮ್ ಸಖತ್ತಾಗಿತ್ತಲ್ವ ನಮ್ಮ ಗುರು? ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ.
ಏಯ್ ಕೊಡಲೇ ಬಿಟ್ಟಿ ಸಿಕ್ತು ಅಂದ್ರೆ ಹೊಡಿತಾನೆ ಇರ್ತಾನೆ. ಇವತ್ತು ನಮ್ ತಾತ ಹೇಳಿದ ಮಾತು ನಿಜ ಆಯ್ತು ಕಣ್ರೋ. ಯಾವ ತಾತನ ಏನ್ ಹೇಳ್ತಿದ್ಯಾ? ತಾತ ಅಂದ್ರೆ ನಮ್ ಗಾಂಧಿ ತಾತ ಕಣೋ. ಓಹೋ ಮಹಾತ್ಮ ಗಾಂಧಿ ಇನ್ನೂ ನೆನಪಲ್ಲಿ ಇಟ್ಕೊಂಡಿದ್ಯಲ್ಲ, ಗ್ರೇಟ್ ಬಿಡು ನೀನು. ಯಾವಾಗ ನೋಡಿದ್ರೆ ಗಾಂಧಿ ನೆನಪಲ್ಲ ಇರ್ತಾನೆ ಗುರು, ಅದಕ್ಕೆ. ಆಗಲ್ಲ ಕಣ್ರೋ, ಅಲ್ಲಿ ನೋಡ್ರೋ, ಯಾವತ್ ಈ ಭಾರತ ದೇಶದಲ್ಲಿ ಮಧ್ಯರಾತ್ರಿಲಿ ಒಂದು ಒಂಟಿ ಹೆಣ್ಣು ನಿರ್ಭೀತಿಯಿಂದ ನಡ್ಕೊಂಡು ಹೋಗ್ತಾಳೋ ಆವತ್ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಗೆ ಅಂತ ನಮ್ ಗಾಂಧಿ ತಾತ ಹೇಳಿದ್ರು. ವಾ ವಾ ವಾ. ಈ ಮಾತನ್ನ ಅವಳಿಗೂ ಹೇಳ್ಬಿಟ್ಟು ಅವಳ ಕಡೆಯಿಂದ ಗಾಂಧಿ ತಾತಂಗೆ ಒಂದ್ ಥ್ಯಾಂಕ್ಸ್ ಹೇಳಿಸ್ಬಿಟ್ಟು ಬಂದ್ಬಿಡ್ತೀನಿ. ಆಲ್ ದಿ ಬೆಸ್ಟ್. ಹೇಳ್ಬಾ ಹೋಗು ಹೋಗು. ಎಕ್ಸ್ಕ್ಯೂಸ್ ಮಿ ಮೇಡಮ್. ಈಗ ಗೊತ್ತಾಗ್ತಿದೆ ಅವನಿಗೆ ನಮ್ಮ ದೇಶಕ್ಕೆ ಅರ್ಧಂಬರ್ಧ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಈಗ ಗೊತ್ತಾಗ್ತಿದೆ ನನ್ನ ಮಗನಿಗೆ. ಬಿಡ್ರಿ. ಆಹಾ ಎಲ್ಲಮ್ಮ ಸ್ವಲ್ಪ ಲೈಟ್ ಮುಖ ಹಿಡಿ. ಆಹಾ ನೋಡ್ರೋ ಮುಖ ನೋಡ್ರೋ. ಇಂಥ ದೇಶಭಕ್ತಿನಿಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು. ಮದ್ದು ಮಣಿ ಏನ್ ದೊಡ್ಡ ಪೊಲಿಟಿಷಿಯನ್ ಹತ್ರ ಭಾಷಣ ಹೇಳ್ತಾವನೆ. ಮಧ್ಯರಾತ್ರಿ ಅಂತೆ ಸ್ವತಂತ್ರ ಅಂತ ನಡೆಯಲ್ಲ. ಏಯ್ ಸೋಡಾ ಬುಡ್ಡಿ ಬಾರೋ ಇಲ್ಲಿ. ನಿನ್ನೆ ಏನ್ ಸರ್? ಎಲ್ಲಿಂದ ಬರ್ತಾ ಇದ್ದೀರಾ? ಫಂಕ್ಷನ್ ಇತ್ತು, ಗಣೇಶ್ಪುರದಿಂದ ಬರ್ತಾ ಇದೀವಿ. ಸುಳ್ಳು ಹೇಳ್ತಾ ಇದೀಯಾ? ಯಾವ ಬಾರಿಂದ ಬರ್ತಾ ಇದ್ದೀರಾ? ಖಂಡಿತ ಇಲ್ಲ, ಬೇಕಾದ್ರೆ ವಾಸ್ತೆ ನೋಡಿ. ಏನಕ್ಕೆ ಅವ್ನು ಹೊಡೆದ್ರಿ? ಪಕ್ಕದ ಬೀದಿಲಿ ಯೂನಿಯನ್ ಲೀಡರ್ ಮರ್ಡರ್ ಆಗಿದೆ, ಅದನ್ನ ನೀವೇ ಯಾಕೆ ಮಾಡಿರಬಾರ್ದು? ಏನದು? AP ಗೌಡ್ರು ಟೈಟ್ ಆಗಿ ಏನಾರ ಡ್ಯೂಟಿ ಮೇಲೆ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ. ನಿಜವಾದ ಅಪರಾಧಿನ ಹಿಡಿಯಕ್ಕಾಗಿಲ್ಲ ಅಂದ್ಮೇಲೆ ನಿನ್ನಂತವನಿಗೆ ಈ ಕ್ಯಾಪು ಯೂನಿಫಾರ್ಮ್ ಜೀಪ್ ಎಲ್ಲ ವೇಸ್ಟ್. ಮನೆಗೆ ಹೋಗಿ ಮಲ್ಕೋ ಹೋಗಲೇ. ಏನ್ ಅಂಗುರಾಯಿಸ್ತೀಯಾ? ಏನ್ ನಿಂದು? ಹೊಡಿತೀಯನಾ? ಹೊಡಿ.
ವಿಜಯ್ ಏನ್ ಮಾಡ್ತೀಯ ನೀನು? ಬೇಡ ಬೇಡ ಏನ್ ಮಾಡ್ತಾ ಇದೀಯ? ಬೇಡ ವಿಜಯ್ ಬೇಡ ವಿಜಯ್ ಬೇಡ. ಏನ್ರಿ ಇದು ಎಲ್ಲ ನಿಮ್ಮ ಹೋಲ್ಕೆ ಹೊತ್ಕೊಂಡಿದ್ದಾನೆ ಅಂತ ಸ್ವಲ್ಪ ಸಲಿಗೆ ಕೊಟ್ರೆ ತಲೆ ಮೇಲೆ ಹತ್ತು ಕೂತ್ಕೊಂಡಿದ್ದಾನಲ್ಲ. ಹೀಗಾದ್ರೆ ನಾಳೆ ಅವನ ಭವಿಷ್ಯ ಏನಾಗ್ಬೇಕು? ಇವತ್ತು ಬರ್ಲಿ ಅವನು, ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಹ್ಮ್ 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 ನನ್ ಗುರ್ತು ಸಿಗ್ಲಿಲ್ವೇ? ಅಯ್ಯೋ ನನ್ ದೇವ್ರು ನೀವಾ? ನನ್ ದೇವ್ರು ಮುಟ್ಟಬಾರ್ದು ಪಾರು, ನೀನ್ ಮುಟ್ಟಬಾರ್ದು. ನೀನ್ ಮಾಯಾ ಬಜಾರ್ ಚಿತ್ರ ನೋಡಿಲ್ವೇ? ನಾವಿಬ್ರು ಮಾಯಾ ಬಜಾರ್ ಚಿತ್ರಕ್ಕೆ ಹೋಗಿಲ್ವೇ? ನಾನು ಆತ್ಮರೂಪದಲ್ಲಿದ್ದೀನಿ. ನನ್ನ ಮುಟ್ಟಿದ್ರೆ ಮಾಯಾ ಆಗ್ಬಿಡ್ತೀನಿ. ಅಯ್ಯೋ ಬೇಡಿ, ಹಾಗಾದ್ರೆ ತಪ್ಪಾಯ್ತು. ಅದ್ ಸರಿ, ಯಾಕೆ ಪಾರು ನೀನ್ ಅವಾಗ ನನ್ನ ಮೊಮ್ಮಗನ ಮೇಲೆ ಹಾರಾರ್ ಬೀಳ್ತಿ? ಅವನು ತುಂಬಾ ಪೋಲಿ ಆಗೋಗ್ಬಿಟ್ಟಿದ್ದಾನ್ರಿ. ಇವತ್ತು ಅವನು ಬರ್ಲಿ, ಕಾಲ್ ಮುರಿಬೇಕು ಅಂತ ಕಾಯ್ತಾ ಇದ್ದೀನ್ರಿ. ಬೇಡ ಪಾರು, ಆ ಪಾಪನ ಯಾವತ್ತೂ ಮಾಡಕ್ ಹೋಗ್ಬೇಡ. ಇಷ್ಟಕ್ಕೂ ನಿನ್ ಮೊಮ್ಮಗನ ಯಾರು ಅನ್ಕೊಂಡೆ. ಯಾರ್ರೀ? ಹಾಗೆಯೇ ಸ್ವಲ್ಪ ಹಿಂದೆ ಹೋಗು. ಅದು ಸಪೋಟ ತೋಟದಲ್ಲಿ ನಿನ್ ಮೇಲೆ ನನಗಿನ್ನೂ ಪ್ರೀತಿ ಬಾಕಿ ಇರೋದ್ರಿಂದ ನಿನ್ ಮೊಮ್ಮಗನ ರೂಪದಲ್ಲಿ ಬಂದು ಆಗಾಗ ನಿನ್ನ ಕಾಡ್ತಾ ಇರ್ತೀನಿ. ಹಾಗಾದ್ರೆ ಅದು ನೀವೇನಾ? ನಿನ್ ಮೇಲೆ ಹಣೆ ಪಾರು, ನನ್ ಮೊಮ್ಮಗ ನಾನೇ. ನನ್ನ ಹತ್ರ ಹೇಳಲೇ ಇಲ್ಲ ನೀವು. ಈ ಐಡಿಯಾ ಬಂದಿದೆ ಇವಾಗ ತಾನೆ. ಪಾರು, ಇವನ್ನೆಲ್ಲ ನನ್ನೊಂದ್ಸತಿ ನಿನ್ನ ಭೇಟಿ ಮಾಡಿದಾಗ ಎಲ್ಲ ವಿವರವಾಗಿ ಹೇಳ್ತೀನಿ. ನಿನ್ನ ಮೊಮ್ಮಗ ಮಧ್ಯರಾತ್ರಿ ಲೇಟಾಗಿ ಬಂದ, ಯಾವ ಕೆಲಸನೂ ಮಾಡ್ತಿಲ್ಲ ಅಂತ ಅವನಿಗೆ ಬೈಯೋಕ್ ಹೋಗ್ಬೇಡ, ಕೊರಗಬೇಡ. ಯಾಕಂದ್ರೆ ಅವನು ನಾನೇ. ನೀನು ಅವನಿಗೆ ಬೈಯೋದು ನನಗೆ ಬೈದಾಗತ್ತೆ. ಸ್ವರ್ಗದಲ್ಲಿ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಪಾರು. ಎಂಥ ಮಾತಾಡ್ತಿದ್ದೀರಾ ನೀವು? ಇನ್ಮೇಲೆ ಹಾಗೆಲ್ಲ ಬೈಯೋಲ್ಲ. ಹೇಗೂ ಬಂದಿದ್ದೀರಾ, ಒಂದ್ ತುತ್ತು ತಿನ್ಕೊಂಡು ಹೋಗಿ. ಇಲ್ಲ ಪಾರು, ಅಲ್ಲಿ ಸ್ವರ್ಗದಲ್ಲಿ ನನಗೋಸ್ಕರ ರಂಬೆ, ಊರ್ವಶಿ, ಮೇನಕೆ ಎಲ್ಲ ಕಾಯ್ತಿರ್ತಾರ ಪಾರು. ಕೋಪ ಬೇಕೆ ಅಜ್ಜಿ. ಪಾರು, ನಾನು ಅಜ್ಜ ಆದ್ರೆ ನೀನು ಅಜ್ಜಿನ ತಾನೆ, ಸುಮ್ಮನೆ ರೇಗಿಸ್ದೆ ಅಷ್ಟೇ. ಪಾರು, ನಾನು ಸ್ವರ್ಗಕ್ಕೆ ಹೋಗಿ ನಿನ್ನೂ ಆದಷ್ಟು ಬೇಗ ಸ್ವರ್ಗಕ್ಕೆ ಕರ್ಸ್ಕೊಳಕ್ ಶಿಫಾರಸ್ ಮಾಡ್ತೀನಿ. ಅಲ್ಲಿ ನಾವಿಬ್ರು ಪ್ರೇಮ ಗೀತೆ ಹಾಡ್ಬಿಡೋಣ. ನಾನಿನ್ನು ಬರ್ಲ, ನೀನ್ ದಯವಿಟ್ಟು ಕಣ್ ಮುಚ್ಕೋತೀಯ, ನಮಸ್ಕಾರ ಮಾಡ್ತೀಯ? ಆಯ್ತು ದೇವ್ರೆ. ನಿನ್ನ ಅಜ್ಜಿ ಕೂತ್ಬಿಡ್ಬೇಕು. ಎಲ್ಲಿ ನನ್ನ ಸ್ವಾಮಿ? ಹೊರಟೋದ್ರಾ? ತಾತ ಕಾಪಾಡಪ್ಪ.
ಏನು ಎರಡೂ ಸ್ಪೀಕರ್ ಔಟಾ? ಅವಾಗಿಂದ ಬಾಯ್ ಬಡ್ಕೊಂತ ಇದೀನಿ, ಕಿವಿ ಕೇಳ್ತಿಲ್ವಾ? ನಾನು ಯಾವುದೋ ಲೋಕದಲ್ಲಿದ್ದೆ. ಹಾ ತಟ್ಟರಂಗೆ ತಾತನ ಸೇರ್ಕೊಂಡ್ಬಿಡ್ಬೇಕು ನೀನ್ನ. ಏನ್ ಹಾಗೆ ನೋಡ್ತಾ ಇದ್ಯಾ? ಊಟ ಆಯ್ತಾ? ಊಟ ಮಾಡಿದ್ಯೋ ಇಲ್ವೋ? ನೀನ್ ಬರ್ಲಿ ಅಂತ ಕಾಯ್ತಾ ಇದ್ದೆ. ಓಕೆ, ಟೈಮ್ ಕರೆಕ್ಟಾಗಿ ಊಟ ಮಾಡ್ಬೇಕು. ನಾನ್ 4 ಗಂಟೆಗೆ ಬರ್ತೀನಿ, ಅಲ್ಲಿವರೆಗೆ ಕಾಯ್ತಾ ಇರ್ತೀಯಾ? ಆರೋಗ್ಯ ಎಲ್ಲ ಹಾಳಾಗುತ್ತೆ. ನಡಿ ಊಟ ಮಾಡು. ಏನು ನಡಿ. ವರ್ಕೌಟ್ ಆಗಿದೆ. ಹಗಲು ರಾತ್ರಿ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಏನು ಮಾಡೋದು ಗೊತ್ತಾಗ್ತಲ್ಲ ಲಕ್ಷ್ಮಿ. ಈಗ ಊರಿಗೆ ಕಳಿಸ್ಬಿಟ್ಟು ಆಮೇಲೆ ಹೇಗಾದ್ರೂ ಮಾಡೋ ವ್ಯವಸ್ಥೆ ಮಾಡೋಣ ಅಂತಂದ್ರೆ ಅದಕ್ಕೂ ದುಡ್ಡು ಸಿಗ್ತಾ ಇಲ್ಲ. ಒಂದ್ ಕೆಲ್ಸ ಮಾಡಿ, ನನ್ನ ಒಡವೆನ ಅಡ್ಬಿಟ್ಟು ಏನಾದ್ರೂ. ಬೇಡ ಲಕ್ಷ್ಮಿ, ನೀನು ತುಂಬ ದಿವಸದಿಂದ ಆಸೆ ಪಡ್ತಿರೋ ಒಂದು ಜೊತೆ ಬಳೆನೂ ರೇಷ್ಮೆ ಸೀರೆನೂ ನಾನು ಕೈಲಿ ಕೊಡ್ಸೋಕ್ಕಾಗ್ತಿಲ್ಲ. ಈಗ ಇರೋ ಒಡವೆನೂ ಆಡ ಇಟ್ಟರೆ ಚೆನ್ನಾಗಿರುತ್ತಾ? ಈ ವಿಷಯ ವಿದ್ಯಾಧರ್ಗೆ ಗೊತ್ತಾದರೆ ಓದೇ ಬೇಡ ಅಂತಾನಷ್ಟೇ. ನಾನೇ ಏನಾದರೂ ಮಾಡ್ತೀನಿ.